ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಜೆಟ್ ಪ್ರತಿಗಳನ್ನ ಹೊತ್ತೊಯ್ಯಲಾಗ್ತಾ ಇದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಸುರೇಶ್ ಕುಮಾರ್ ಅವರು ರಾಜಾಜಿನಗರ ಕ್ಷೇತ್ರದ ಶಾಸಕರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ರು 10-15 ಮೂಢನಂಬಿಕೆ ಅಂತ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಈ ರೀತಿಯಾದಂತಹ ಮುಹೂರ್ತ ಗಳಿಗೆ ಭವಿಷ್ಯ ಜ್ಯೋತಿಷ ನಂಬಲ್ಲ. ಯಾಕೆ ಅಂತಂದ್ರೆ ಅವರು ವೈಚಾರಿಕತೆ ಮತ್ತು ವೈಜ್ಞಾನಿಕ ಪ್ರಜ್ಞೆ ಉಳ್ಳಂಥವರು. ಹಾಗಾಗಿ ಅವರು ಈ ರೀತಿಯಾದಂತಹ ನಂಬಿಕೆಗಳನ್ನು ಇಟ್ಕೊಳ್ಳೋದಿಲ್ಲ ಅನ್ನುವಂತಹ ಭಾವನೆ BJPಯದ್ದು. ಬಟ್ ಅದರ್ವೈಸ್ ಅವ್ರಿಗೆ ಆ ಭಾವನೆಗಳು ಇದೆ ಅಂತ ನನಗನ್ಸುತ್ತಪ್ಪ. ದೇವರು ದೀನ್ರು ಎಲ್ಲ ಚೆನ್ನಾಗಿ ನಡ್ಕೋತಾರೆ. ಅವ್ರು ನಡೀಲಿಲ್ಲ ಅಂದರೂ ಮೋಸ್ಟ್ಲಿ ಪಾರ್ವತಿ ಮೇಡಮ್ ಅವರು ಅವ್ರ ಕೈಯಲ್ಲಿ ಮಾಡಿಸ್ತಾರೆ. ಇರಲಿ, ಹಾಗಾದರೆ ಈ ಒಂದು ವಿಚಾರದಲ್ಲಿ ಮಾತಾಡೋದಕ್ಕೆ ಈಗ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಅವ್ರನ್ನು ಕೂಡ ವೆಲ್ಕಮ್ ಮಾಡೋಣ. ಅದಕ್ಕಿಂತ ಮುಂಚೆ ಕ್ವಿಕ್ಕಾಗಿ ಏನು ಸಿದ್ದರಾಮಯ್ಯನವರ ಡಬಲ್ ರೆಕಾರ್ಡ್ ಏನಿದೆ ಮತ್ತು ಬಜೆಟ್ ಗಾತ್ರ ನಿರೀಕ್ಷೆಗಳು ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಡಾಟಾಗಳಿವೆ, ಬನ್ನಿ ನೋಡೋಣ. ಓಕೆ, ಅತಿ ಹೆಚ್ಚು ಬಜೆಟ್ ಮಂಡಿಸಿದವರು ರಾಜ್ಯದಲ್ಲಿ ಆಬ್ವಿಯಸ್ಲಿ ಸಿದ್ದರಾಮಯ್ಯನವರು 16 ಬಾರಿ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಇದು 17ನೇ ಬಾರಿಗೆ ಬಜೆಟನ್ನು ಮಂಡನೆ ಮಾಡ್ತಾ ಇರುವಂಥದ್ದು. ರಾಮಕೃಷ್ಣ ಹೆಗಡೆ ಅವರು 13 ಬಾರಿ ಬಜೆಟನ್ನು ಮಂಡನೆ ಮಾಡಿದರು ಮತ್ತು ಯಡಿಯೂರಪ್ಪನವರು 8 ಬಾರಿ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಆಲ್ರೈಟ್, ಹೋಗೋಣ ಗೆಸ್ಟ್ಗಳನ್ನು ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ JDSನ ವಕ್ತಾರರಾದಂಥ ರತ್ನ ಮೇಡಮ್ ತಮಗೆ ಸ್ವಾಗತ. ಕಾಂಗ್ರೆಸ್ನ ವಕ್ತಾರರಾದಂಥ ನಾರಾಯಣ ಸ್ವಾಮಿ ಅವರು ಜಾಯ್ನ್ ಆಗಿದ್ದಾರೆ. ಸರ್ ತಮಗೂ ಸ್ವಾಗತ. ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆದಂಥ ಸಮೀವುಲ್ಲಾ ಸರ್ ಜಾಯ್ನ್ ಆಗಿದ್ದಾರೆ. ಸರ್ ತಮಗೂ ಸ್ವಾಗತ. ಅದೇ ರೀತಿ BJPಯ ವಕ್ತಾರರಾದಂಥ ಯದುಕುಮಾರ್ ಗೌಡ ಅವರು ಜಾಯ್ನ್ ಆಗಿದ್ದಾರೆ. ಯದುಕುಮಾರ್ ಅವರೇ ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ಗ್ಯಾರಂಟಿ, ಈ ಪಂಚ ಗ್ಯಾರಂಟಿಗಳು ಏನಿದೆ ಇದರಲ್ಲಿ ಅತಿ ಹೆಚ್ಚು ಫಲಾನುಭವಿಗಳು ಮಹಿಳೆಯರು. ರತ್ನ ಮೇಡಮ್, ಅತಿ ಹೆಚ್ಚು ಫಲಾನುಭವಿಗಳು ಮಹಿಳೆಯರು. ಯಾಕೆಂದರೆ ಒಂದು ಮನೆಯ ಕುಟುಂಬದ ಗಂಡ ದುಡ್ಕೊಂಡು ಬಂದರೂ ಕೂಡ ಮನೆಯ ಆಯವ್ಯಯ ಬಜೆಟ್ ಎಲ್ಲ ರೆಡಿ ಮಾಡೋದು ಮಹಿಳೆಯರೇ ಮತ್ತು ಮಹಿಳೆಯರೇ ಹಣಕಾಸು ಸಚಿವರು. ಮನೆಗಳಲ್ಲಿ ದುಡ್ಕೊಂಡು ಬಂದು ಗಂಡ ಹೆಂಡತಿ ಕೈ ಕೊಟ್ಟರೆ ಅವರೇ ಎಲ್ಲ ಬಜೆಟ್ ಎಲ್ಲ ರೆಡಿ ಮಾಡಿ ಮತ್ತು ಇಡೀ ತಿಂಗಳಿಗೆ ಆಗುವಂತಹ ಹಣ ಮತ್ತು ಖರ್ಚು ವೆಚ್ಚ ನೋಡ್ಕೊಳ್ಳೋರು ಅವರು. ಹೀಗಾಗಿ ಮಹಿಳೆಯರಿಗೆ ಗ್ಯಾರಂಟಿಯ ಅತಿ ಹೆಚ್ಚು ಲಾಭ ಸಿಗ್ತಾ ಇದೆ. ಈ ಗ್ಯಾರಂಟಿಗಳಿಗೆ ಕತ್ರಿ ಹಾಕ್ತಾರಾ ಅನ್ನೋದೇ ಇವತ್ತು ಮಹಿಳೆಯರಿಗೆ ಇರುವಂಥ ಅತಿ ದೊಡ್ಡ ಪ್ರಶ್ನೆ. ಮತ್ತು ಇವತ್ತು ಬಜೆಟನ್ನು ಭಾಳ ಸಲ ಹೆಂಗಾಗುತ್ತೆ ಅಂದರೆ ಗಂಡ್ಮಕ್ಳಿಗೆ ಬಜೆಟ್ ಬಗ್ಗೆ ಭಾಳ ಆಸಕ್ತಿ ಇರುತ್ತೆ. ವೆರಿ ಫಸ್ಟ್ ಟೈಮ್ ಇವತ್ತು ಮಹಿಳೆಯರು ಈ ಬಜೆಟನ್ನು ಕಾತರ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಗೃಹಲಕ್ಷ್ಮಿ ಹಣ ಏನಾದರೂ ಕಟ್ ಮಾಡ್ತಾರಾ, ಶಕ್ತಿ ಯೋಜನೆಯಲ್ಲಿ ಫ್ರೀ ಬಸ್ ಏನಿದೆ ಅದನ್ನೇನಾದರೂ ಬ್ರೇಕ್ ಮಾಡ್ತಾರಾ, ಗೃಹ ಜ್ಯೋತಿಯಲ್ಲಿ ಇಷ್ಟು ಯೂನಿಟ್ವರೆಗೆ ಫ್ರೀ ವಿದ್ಯುತ್ ಇದೆ ಅದಕ್ಕೇನಾದರೂ ಕೋತಾ ಮಾಡ್ತಾರಾ ಅಂತ. ಸೊ ತಾವು ಒಬ್ಬ ಮಹಿಳೆಯಾಗಿ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಂದು ಕಡೆ ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳು, ಇನ್ನೊಂದು ಕಡೆ ಈ ರೀತಿಯಾದಂತಹ ಗ್ಯಾರಂಟಿ ಯೋಜನೆಗಳು, ಅದರ ಮಧ್ಯೆ ಮಹಿಳೆಯರ ನಿರೀಕ್ಷೆಗಳು, ತಾವೇನು ಹೇಳ್ತೀರಿ? ಮಹಿಳೆಯರಿಗೆ ಇವಾಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಲಾಸ್ಟ್ ಇಯರು 2005ನಲ್ಲಿ 2 months ಬಂದೇ ಇಲ್ಲ. ಅಲ್ಲಿ ಕೋತಾ ಆಯಿತು 5,000 ಕೋಟಿ ಅಲ್ಲಿ ಕೋತಾ. ಅದು ಕೇಳಿದಾಗ ಎಕ್ಸ್ಪ್ಲನೇಷನ್ ಸದನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಲಾಸ್ಟಲ್ಲಿ ಹೇಳಿದ್ರು 30 ನಿಮಿಷ ಮೇಡಮ್ ಇಲ್ಲಿ ಕೇಳಿ, ಆ 5,000 ಕೋಟಿ ಫಸ್ಟ್ ಎಲ್ಲೋ ಇತ್ತು. ಫಸ್ಟ್ ಆಫ್ ಆಲ್ ಅದಕ್ಕೆ ಎಕ್ಸ್ಪ್ಲನೇಷನ್ ಇಲ್ಲ. ಅದನ್ನ DK ಶಿವಕುಮಾರ್ ಅವರು ಸಾಬೀತ್ ಮಾಡ್ಕೊಂಡ್ರು. ಏನೋ ತಪ್ಪಾಗಿದೆ ನಾವು ಇದು ಮಾಡ್ತೀವಿ ಅಂತ ಹೇಳಿದ್ರು. ಅದೊಂದಾಯ್ತು. ಮತ್ತು ಈ ಸಲನೂ ಎಷ್ಟೋ ಜನಗಳ ಖಾತೆಗಳಿಗೆ BPL APL ಅಂತ ಎಲ್ಲ ಡಿಫ್ರೆನ್ಶಿಯೇಷನ್ ಮಾಡಿ ಎಷ್ಟೋ ಜನಕ್ಕೆ ಹಾಕ್ತಾ ಇದ್ದಾರೆ, ಎಷ್ಟೋ ಜನಕ್ಕೆ ಹಾಕ್ತಾ ಇಲ್ಲ. ಮಾಡ್ತಾ ಇದ್ದಾರೆ ಬಿಕಾಸ್ ಸರ್ಕಾರದಲ್ಲಿ ಹಣ ಇಲ್ಲ. ಹೇಗಾದ್ರೂ ಮಾಡಿ ಕಟ್ ಆಫ್. ನೀವು ನಿಮ್ದು ಸ್ಟ್ಯಾಂಡ್ ಕ್ಲಿಯರ್ ಇರಬೇಕು ಮೇಡಮ್. ಒಂದು, ಈಗ ಗ್ಯಾರಂಟಿ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ಹೋಗಬೇಕಾ ಬೇಡವಾ, ಅದನ್ನ ಸ್ಕ್ರೂಟನಿ ಮಾಡಬೇಕಾ ಬೇಡವಾ, ಕಂಡಂಗೆ ಹೆಂಗ್ ಬೇಕಾದ್ರೂ ಹಂಗ ಹಂಚೋದ್ರ ಬಗ್ಗೆ ಈಗ ಒಂದ್ ಕಡೆ ಹೇಳ್ತೀರಿ ಯಾಕೆ ಮೊದಲೇ ಮಾಡಿಲ್ಲ ಅಲ್ಲ ಹಂಗಂತ ಮಾಡಬಾರ್ದಾ? ನೋ ಐ ಆಮ್ ಟೆಲಿಂಗ್ ಇದಕ್ಕೆ ಮೊದಲೇ ಮಾಡಿದ್ರೆ ಅಲ್ಲ ಹಂಗಂತ ಮಾಡಬಾರ್ದಾ ಮೇಡಮ್? ಈಗ ಒಂದ್ ಕಡೆ ನೀವು ಹೇಳ್ತೀರಿ ಪ್ರತಿಪಕ್ಷಗಳು ಮೇಡಮ್, ಒಂದ್ ಕಡೆ ನೀವು ಹೇಳ್ತೀರಿ ಗ್ಯಾರಂಟಿಗಳನ್ನ ಕೊಟ್ಟು ಆರ್ಥಿಕ ಬಿಕ್ಕಟ್ಟು ಸೃಷ್ಟಿಯಾಗಿದೆ ಅಂತ. ಆಯ್ತಪ್ಪ, ಹಾಗಾದ್ರೆ ಗ್ಯಾರಂಟಿಗಳಿಂದ ಆರ್ಥಿಕ ಬಿಕ್ಕಟ್ಟು ಸೃಷ್ಟಿಯಾಗಿರೋದಕ್ಕೆ ಸ್ಕ್ರೂಟನಿ ಮಾಡೋಣ, ಅರ್ಹ ಫಲಾನುಭವಿಗಳಿಗೆ ಕೊಡೋಣ, ಯಾರ್ಯಾರು ಅರ್ಹರಲ್ಲದೆ ಇರೋರನ್ನ ಕಿತ್ತಾಕೋಣ ಅಂತ ಏನಾದ್ರೂ ಸುಧಾರಣಾ ಕ್ರಮಗಳಿಗೆ ಮುಂದಾದ್ರೆ ಮಾತಾಡ್ತೀರಿ, ಆ ಕಡೆ ಕೇಳಿ ಒಂದ್ ನಿಮಿಷ.
ಫಾರ್ ಎಕ್ಸಾಂಪಲ್ ಇವರೇ ಅಲ್ಲ, ರೈತ ಮಹಿಳೆಯರಿಗೂ ಮೊದ್ಲೇನ್ ಮಾಡ್ತು, 4,000 ರೂಪಾಯಿ ದುಡ್ಡು ಹಾಕ್ತಾ ಇದ್ರಲ್ವಾ ಇವರು. ಸೆಂಟ್ರಲ್ ಗವರ್ಮೆಂಟ್ ಹಾಕಿದ ತಕ್ಷಣ ಸ್ಟಾಪೇ ಮಾಡ್ಬಿಟ್ರು. ಅವಾಗ ಎಷ್ಟು ಜನ ಕ್ಲಾಸ್ ಆಯ್ತು ಯೋಚನೆ ಮಾಡಿ. ಹೌದು, 4,000 ರೂಪಾಯಿ ಇವ್ರು ಹಾಕ್ತಾ ಇದ್ರು ಮೊದಲು. ಇಲ್ಲಿಂದ ರೈತರಿಗೆ 4,000 ರೂಪಾಯಿ ಹಾಕ್ತಾ ಇದ್ರಲ್ವಾ ದುಡ್ಡು. ಅದು ಸೆಂಟ್ರಲ್ ಗವರ್ಮೆಂಟ್ 6,000 ರೂಪಾಯಿ ಹಾಕಿದ ತಕ್ಷಣ ಅದು ಸ್ಟಾಪ್ ಮಾಡಿದ್ರು. ಈಗ ನೋಡಿ, ಒಂದು ಮಹಿಳೆ ಏನಂತಾರೆ, ರಾಜ್ಯ ಸರ್ಕಾರದಿಂದ ನನಗೆ ಬರ್ತದೆ ಅಂತ ಒಂದು ಆಸೆ ಇರ್ತದೆ, 2,000 ರೂಪಾಯಿ ಬರ್ತಾ ಇರ್ತದೆ. ಅದು ಆಲ್ ಆಫ್ ಎ ಸಡನ್ ಕಟ್ ಆಯ್ತು. ಗ್ಯಾರಂಟಿಗಳು ಕೊಡೋದು ತಪ್ಪು ಅಂತೀರಿ, ಅದರಿಂದ ರಾಜ್ಯದ ಬೊಕ್ಕಸಕ್ಕೆ ಹಾನಿ ಆಗಿದೆ ಅಂತೀರಿ. ಇನ್ನೊಂದು ಕಡೆ ಏನಾದ್ರೂ ಸ್ಕ್ರೂಟನಿ ಮಾಡಿದ್ರೆ ಅದು ಮಾಡಬೇಡಿ ಅಂತೀರಿ. ನಿಮಗೆ ಸ್ಟ್ಯಾಂಡೇ ಇಲ್ಲ ಪ್ರತಿಪಕ್ಷಗಳಿಗೆ. ಯು ಶುಡ್ ಹ್ಯಾವ್ ಪರ್ಫೆಕ್ಟ್ ಫರ್ಮ್ ಸ್ಟ್ಯಾಂಡ್. ಕೇಳಿ, ಒಂದ್ ಕಡೆ ಕೊಡ್ತಾ ಇದ್ದಾರೆ, ಇನ್ನೊಂದು ಕಡೆ ಮೇಡಮ್ ಇಲ್ಲಿ ಕೇಳಿ, ಒಂದ್ ಕಡೆ ಕೊಡ್ತಾರೆ, ಇನ್ನೊಂದ್ ಕಡೆ ಕಿತ್ಕೋತಾರೆ. ಅದಾಗಬಾರ್ದು. ಗ್ಯಾರಂಟಿ ಅರ್ಹ ಫಲಾನುಭವಿಗಳಿಗೆ ಸಿಗಬೇಕು, ಒಪ್ಕೊಳ್ತೀನಿ. ಯಾರು ಸಮಾಜದಲ್ಲಿ ತೀರಾ ಇದಾಗಿದ್ದಾರೆ, ಕೆಳಮಟ್ಟದಲ್ಲಿದ್ದಾರೆ, ಅವ್ರಿಗೆ ಸಿಗಬೇಕು. ಅಪ್ಲಿಫ್ಟ್ಮೆಂಟ್ ಮಾಡ್ಲೇಬೇಕು. ಕರೆಕ್ಟ್ ಟ್ರ್ಯಾಕ್ ಅಲ್ಲಿ ಒಂದ್ ಕಡೆ ಕೊಟ್ಟು ಇನ್ನೊಂದ್ ಕಡೆ ಕಿತ್ಕೋಬೇಡಿ. ಈ ಮಧ್ಯದೆಲ್ಲ ಜಾಸ್ತಿ ಮಾಡಿದ್ರು. ಹೆಂಡತಿ ಕೊಡೋದು, ಗಂಡನಿಂದ ಕಿತ್ಕೊಳ್ಳೋದು. ಇದು ಯಾವ ಲೆಕ್ಕ? ನೀವೇನು ಕೊಡ್ಬೇಡಿ, ನೌಕರಿ ಕೊಡಿ, ನೌಕರಿ ಕೆಲಸ ಮಾಡ್ತಾರೆ. ಉದ್ಯೋಗ ಯಾಕೆ ಸೃಷ್ಟಿ ಮಾಡ್ತಾ ಇಲ್ಲ ನೀವು? ಈಗ ಧಾರವಾಡದಲ್ಲಿ ಎಷ್ಟು ಗಲಾಟೆ ಮಾಡಿದ್ರು. ದುಡಿಯಕ್ ಹೇಳ್ರಿ ಗಂಡ ಮಕ್ಕಳಿಗೆ, ಅದನ್ನ ಕುಡಿಯೋದು ಬಿಟ್ಟು ನೆಟ್ಟಿಗೆ ದುಡಿಯಕ್ ಹೇಳ್ರಿ, ಹೆಂಡತಿ ಮಕ್ಕಳಿಗೆ ಸಾಕಾಕ್ ಹೇಳ್ರಿ. ನೀವು ಮೇಡಮ್ ಈ ತರದ ಟ್ಯಾಕ್ಸ್ ಇದೆಯಲ್ಲ, ಈ ಸಿಗರೇಟು, ಮದ್ಯ, ಈ ಟ್ಯಾಕ್ಸ್ ನ ನಾವು ಕೂಡ ಎನ್ಕರೇಜ್ ಮಾಡ್ತೀವಿ. ಯಾಕೆ ಅಂದ್ರೆ ಐ ಡು ನೋ ದಟ್ ಸೈಡ್ ಎಫೆಕ್ಟ್ಸ್ ಹೆಣ್ಮಕ್ಳ ಮೇಲೆ ಆಗುತ್ತೆ ಅಂತ. ನಿಮಗೆ ಸಿಗರೇಟ್ ಬೆಲೆ ಯಾರೋ ಹೇಳ್ತಾ ಇದ್ರಪ್ಪ ಇವತ್ತು ಆಫೀಸಲ್ಲಿ 17 ರೂಪಾಯಿ ಎಷ್ಟಾಗಿದೆ ಅಂತ. ಒಂದ್ ನಿಮಿಷ ಮೇಡಮ್, ಒಂದು ಸಿಗರೇಟ್ ಬೆಲೆ ಐ ಡೋಂಟ್ ನೋ ಸರ್, ನಿಮ್ಗೆ ಯಾರಿಗಾದ್ರೂ ಗೊತ್ತಾ, ಕೇಳ್ಬೋದಾ ಈ ಪ್ರಶ್ನೆನ? ಒಂದು ಸಿಗರೇಟ್ ಬೆಲೆ ಎಷ್ಟಾಗಿದೆ ಅಂತ? 16-17 ರೂಪಾಯಿ ಆಗಿದೆ ಮೇಡಮ್. 25 ಏನೋ ನನ್ನ ಕಲೀಗ್ಸ್ 25 ಅಂತಿದ್ದಾರೆ. 25 ಇಲ್ಲ, ಅಷ್ಟೊಂದಾಗಿದೆ ಸರ್ ಒಂದು ಸಿಗರೇಟ್ ಬೆಲೆ. 25 ರುಪೀಸ್. ಓ ಮೈ ಗಾಡ್, ಒಂದು ಸಿಗರೇಟ್ ಬೆಲೆ 25 ರೂಪಾಯ. 25 ರೂಪಾಯಿ ಕೊಟ್ಟು ಒಂದು ಸಿಗರೇಟ್ ತಗೊಳ್ತೀರಿ ಅಂತಂದರೆ ಯಾಕೆ ತಗೋಬೇಕು ಒಂದು ಸಿಗರೇಟ್ ನೀವು 25 ರೂಪಾಯಿ ಕೊಟ್ಟು? ನಾನು ಒಂದು ನಿಮಿಷ ಆಯ್ತಾ, ನೀವು ಹೇಳ್ತೀರಾ ಸುಪ್ರೀಂ ಕೋರ್ಟ್ ಅಲ್ಲೇ ಮೊನ್ನೆ ಜಡ್ಜ್ ಏನು ಹೇಳಿದ್ರು, ಫ್ರೀ ಬೀಸ್ ಆರ್ ನಾಟ್ ಗುಡ್ ಫಾರ್ ಕಂಟ್ರಿ. ಇದೇ ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ ಅನ್ನೋದು. ನೀವು ಒಂದ್ ಕಡೆ ಫ್ರೀ ಬೀಸ್ ಕೊಡಬೇಡಿ ಅಂತೀರಾ, ಇನ್ನೊಂದ್ ಕಡೆ ಕೊಡಿ ಅಂತೀರಾ. ಕೊಡ್ಲಿ, ನಾನು ಹೇಳ್ದೆ ಅರ್ಹ ಫಲಾನುಭವಿಗಳಿಗೆ ನೀವು ಹೇಳಿದ್ರಲ್ಲ ಮೊದಲಿಂದ ಮೊದಲು ಯಾಕೆ ಮಾಡ್ಲಿಲ್ಲ ಅಂತೀರಾ? ಅಲ್ಲ, ಆದ್ರೂ ನೋಡಿ ಇಲ್ಲಿ ಕೇಳಿ, ಕೊಡಿ, ಒಂದ್ ಕಡೆ ಕೊಟ್ಟು ಇನ್ನೊಂದ್ ಕಡೆ ಮಾಡಿ. ಇಲ್ಲಿ ಕೇಳಿ, ಟ್ಯಾಕ್ಸ್ ಗಳೆಲ್ಲ ಜಾಸ್ತಿ. ಇವತ್ತು ನಿಮ್ ನಿರೀಕ್ಷೆ ಏನು ಮೇಡಮ್? ಇವತ್ತು ಏನೋ ಇವತ್ತು ಗೃಹಲಕ್ಷ್ಮಿ ಘೋಷಣೆಗಳು ಮಾಡಿದೀರಾ, ಏನ್ ನೀವು ಘೋಷಣೆಗಳು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದೀರಾ, ಅದನ್ನ ಕ್ಲಿಯರ್ ಆಗಿ ಕೊಡಿ. ಬರೀ ಘೋಷಣೆಗಳಾಗಿ ಉಳಿಬಾರ್ದು, ದಾಖಲೆಗೆ ಕೆಲಸ ಮಾಡಬಾರ್ದು. ಲೈಕ್ ವಾಟ್ ಯು ನೋ. ಒಂದ್ ನಿಮಿಷ, ಇವ್ರೇನ್ ಹೇಳಿದ್ದಾರೆ, A to B ಖಾತಾದಲ್ಲಿ 5% ಅದೇನೋ ಅದು ಇದಿರುತ್ತಲ್ಲ, ಲ್ಯಾಂಡ್ ವ್ಯಾಲ್ಯೂಯೇಷನ್ ಮೇಲೆ ಇದು ಮಾಡಿದ್ದಾರೆ. ಅದನ್ನ 30-40 ಜನ 30-40 ತಗೊಂಡಿರ್ತಾರೆ. ಒಂದು ಅನಧಿಕೃತ ಸೈಟ್ ಅಂತ ಇರ್ತಾರೆ. ಆ 30-40 ತಗೊಳ್ಳೋರು ಯಾರು? ಬಡವರು ಜನಾಂಗದಲ್ಲೇ ಇರ್ತಾರೆ. ಅವರು ಕಟ್ಟಕ್ಕಾಗತ್ತಾ 5 ಲಕ್ಷ 10 ಲಕ್ಷ? ಅಲ್ಲ, ಅವ್ರು ಹೇಳಿ ಪ್ರಾಮಿಸ್ ಏನ್ ಮಾಡಿದ್ದಾರೆ ಮಾಡ್ಬೇಕು ಅಂದ್ರಲ್ಲ, ಪ್ರಾಮಿಸಸ್ ಅಲ್ಲಿ ಏನನ್ನ ಪ್ರಣಾಳಿಕೆಯಲ್ಲಿ ಏನ್ ಮಾಡಿದ್ರು, ನಾವು ಸಾಲಗಳನ್ನ ಇಳಿಸ್ಕೊಂಡ್ ಬರ್ತೀವಿ ಅಂತಾನು ಹೇಳಿದ್ರು. ಅರ್ಥ ಆಯ್ತಾ? ಅದ್ರಲ್ಲಿ ಏನ್ ಹೇಳಿದ್ದಾರೆ, ಪ್ರತಿ ವರ್ಷ ಸಾಲ ಇವ್ರ ಮೇಲ್ ಬರ್ತಾ ಇರೋದು 82,000 ಕೋಟಿ ಬರ್ತಾ ಇದೆ. ಪ್ರತಿ ತಿಂಗಳ ಸಾಲ 6,833 ಕೋಟಿ ಮಾಡ್ತಾ ಇದ್ದಾರೆ. ಪ್ರತಿ ದಿನದ ಸಾಲ 227 ಕೋಟಿ ಮಾಡ್ತಾ ಇದ್ದಾರೆ. ಒಂದು ಗಂಟೆ ಸಾಲ 9.25 ಕೋಟಿ ಮಾಡ್ತಾ ಇದ್ದಾರೆ. ಇವರು ಯಾಕೆ ಮಾಡ್ತಾ ಇದ್ದಾರೆ ಇಷ್ಟೊಂದು? ನಾರಾಯಣ ಸ್ವಾಮಿ ಅವರೇ, ಕಳೆದ ಬಜೆಟ್ ಗಾತ್ರ 4.9 ಲಕ್ಷ ಕೋಟಿ ರೂಪಾಯಿ.